ಈ ಕಲಿಯುಗದಲ್ಲಿ ಕರ್ಮದ ರೌದ್ರ ನರ್ತನ ಹೆಚ್ಚಾಗಿ ನ್ಯಾಯ ದೇವತೆ ಮೇಲೆ ಕುರುಡು ಕಾಂಚನ ಕುಳಿತು ಅನ್ಯಾಯ ತಾಂಡವಾಡುತ್ತಿರುವಾಗ ಬಡವನ ಬದುಕು ಸಿಡಿಲಿಗೆ ಬಡದ ಮರದಂತಾಗಿದೆ. ಅಷ್ಟೇ ಯಾಕೆ ಹೆಣ್ಣಿನ ಮೇಲೆ ಕಾಮ ಎಂಬ ಕಚ್ಚೆ ಕಾಮಾಂತರ ಅತ್ಯಾಚಾರಕ್ಕೆ ನೆಲೆಗೆ ಹೋಗುತ್ತಿದೆ. ಮಕ್ಕಳ ಭಾರವಾದ ಜೀವನ ಇನ್ನು ಜಗತ್ತಿಗೆ ಅನ್ನ ಕೊಡುವ ದೇವರಾದ ರೈತನ ಮೇಲೆ ರಕ್ತ ಏರುತ್ತಿರುವಾಗ ಹೊಳಲಿ ಬೆಂಡಾಗಿ ಹೋಗಿದೆ ಭಾರತೀಯ ಬಡ ರೈತನ ಬದುಕು. ಅಂದಾಗ ಧರ್ಮಗಳನ್ನು ತುಳಿದು ಬಡವರ ಬಂಡಾಟಿಕೆಯನ್ನು ಬುಡ ಸಮೇತ ಗೆದ್ದು ಒಗೆಯಲು ಕರ್ಮ ಎಂಬ ಕಾಲ್ಘಟ್ಟದಲ್ಲಿ ಮೆಟ್ಟಿ ನಿಲ್ಲುವ ಗಂಡುಗಲಿ ಹುಟ್ಟಿ ಬಂದಿರೋನು ಈ ಕಲಿಯುಗದ ಕಂದ. ಸಡ್ಡು ಹೊಡೆದು ಸತ್ಯದ ಸಾಮ್ರಾಜ್ಯವನ್ನು ಕಟ್ಟಿ ಈ ಕಲಿಯುಗದಲ್ಲಿ ಕೊಟ್ಟ ಮಾತು ಇಟ್ಟ ಹೆಜ್ಜೆ ಕೊಟ್ಟ ಛಲ ಸಾಧಿಸುವವರೆಗೂ ಸಮಾಧಾನವೇ ಇಲ್ಲ. ಈ ಸೇಡಿಗಾಗಿ ಸಿಡಿದೆದ್ದ ಕಾರಣನಿಗೆ ಹಲೋ ಮಿಸ್ಟರ್, ದಾರಿಯಲ್ಲಿ ಮೈ ಉಬ್ಬಿಸ್ಕೊಂಡು ಗೂಳಿ ನಿಂತ ಹಾಗೆ ನಿಂತಿದ್ರಲ್ಲ, ಸ್ವಲ್ಪ ಮೈ ಮೇಲೆ ಪರಿಜ್ಞಾನವಿರಲಿ. ಅಷ್ಟಕ್ಕೂ ನಮ್ಮಂತ ಹರಿಯದ ಹುಡುಗಿಯರು ಕಂಡಾಕ್ಷಣ ಜೊಲ್ಲು ಸುರಿಸುವ ನೀನೊಬ್ಬ ಕಾಮುಕ ಅಂತ ಗೊತ್ತಾಗುತ್ತೆ. ಕಾಮುಕ ಹುಟ್ಟುವ ಪ್ರತಿಯೊಂದು ಗಂಡು ಮಕ್ಕಳಿಗೂ ಅಕ್ಕ ತಂಗಿ ತಾಯಿ ಎನ್ನುವ ಮಾನವೀಯತೆ ಮಮತೆ ಕೊಟ್ಟು ಬೆಳೆಸಿರ್ತಾರೆ ಈ ಸಮಾಜದ ತಂದೆ ತಾಯಿಗಳು. ಆದರೆ ಫ್ಯಾಷನ್ ಎಂಬ ಮಾಯ ಲೋಕಕ್ಕೆ ಸಿಕ್ಕಿ ನಿಮ್ಮಂತ ಬಂಡೆ ಹೆಣ್ಣುಗಳು ಅರ್ಧ ಮುರ್ಧ ಬಟ್ಟೆ ತೊಟ್ಟು ಎದೆ ಒಪ್ಪಿಸಿ ಬರುವುದನ್ನು ನೋಡಿದರೆ ನನ್ನಂತ ಅರಿಯದ ಹುಡುಗರು ಅಷ್ಟೇ ಯಾಕೆಲೆ ವಯಸ್ಸಾದ ಮುದುಕನ ಕಚ್ಚೆ ಸಾಲುವುದಾಗುತ್ತದೆ. ಅಂತದ್ರಲ್ಲಿ ನಂದೇನು ನೋಡು, ನಿನ್ನಂತವಳು ನೋಡುವ ಹುಡುಗರಿಗೆ ಬರುವುದು ಸೋದರತೆ ಭಾವನೆ ಅಲ್ಲ, ಆ
ಆದರತೆ ಭಾವನೆ ಎಂಬುದು ಮಾತ್ರ ಮರೆಯಬೇಡ. ತುಂಡು ಬಟ್ಟೆ ಹುಟ್ಟು ತೊಡೆ ತೋರಿಸುವ ನಿಮ್ಮಂತ ಬಂಡ ಹೆಣ್ಣುಗಳು ಹುಟ್ಟಿಕೊಂಡು ಗಂಡಸ್ಸಿನ ಗಂಡಸ್ತನಕ್ಕೆ ಅದಕ್ಕೆ ಕಾಮದ ಕಟ್ಟೆ ಹೊಡೆಯುವ ನಿನ್ನಂತ ದೇಹ ಪ್ರದರ್ಶಿಸುವ ಸೊಕ್ಕಿದ ಹೆಣ್ಣುಗಳಿಂದಲ್ಲ, ಈ ಸಮಾಜದಿಂದ ಮಾತ್ರ ಮರೆಯಬೇಡ. ಅಂದ್ರೆ ನೀವು ಕೆಟ್ಟು ಹೋಗ್ತೀರಿ ಅಂತ ಕಟ್ಟಿರುವ 4 ಗೋಡೆಗಳು ಮತ್ತಿರಬೇಕಾ? ಹೆಣ್ಣಿನ ಜೀವನ ಯಾಕೆ? ಹೆಣ್ಣಿಗೆ ಸ್ವಾತಂತ್ರ್ಯ ಅನ್ನೋದೇ ಬೇಡ್ವಾ? ನಿಮ್ಮಂತ ಗಂಡಸರ ಮಾತುಗಳನ್ನ ಕೇಳಿ ಹೆಣ್ಣಿನ ಸೌಂದರ್ಯವನ್ನ ಮುಚ್ಚಿಡಬೇಕಾ? ಸೌಂದರ್ಯ ಕಲಿಯುಗದ ಕಾಮಿನಿ ಎಣ್ಣೆ ತುಂಡು ಬಟ್ಟೆ ಹಾಕಿ ಸೌಂದರ್ಯ ತೋರಿಸಲೆಂದು ಬೆತ್ತಲಾಗಿ ಬಂದು ನಿಂತರೆ ಸೌಂದರ್ಯಕ್ಕೆ ಮೆರುಗು ಬರುವುದಿಲ್ಲ. ನನ್ನಂತ ಹುಡುಗರು ಗೂಳಿಯಂತೆ ನಿನ್ನ ಮೈ ಮೇಲೆ ಅಗರಿ ಬರುವರು. ದೂರ ಸರಿಯಾಚೆ ನಿನ್ನ ಎಚ್ಚದ ಮಾತುಗಳನ್ನು ಕೇಳಿ ಹುಚ್ಚರಂತೆ ನಡೆಸಿದ್ಯಾದ್ರೆ ಈ ಜಗತ್ತು ಹೇಳುತ್ತೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡದ ಭಾರತೀಯ ಸಂಸ್ಕೃತಿ ಅಂತ. ಈ ಜಗತ್ತಿನಲ್ಲಿ ಅತ್ಯಂತ ಸೌಂದರ್ಯತೆ ಹೆಣ್ಣುಗಳಿರುವುದು ಈ ಸಮಾಜದಲ್ಲಿ ಅಂತ ಇಡೀ ಭಾರತದಲ್ಲಿ ಅಂತ ಇಡೀ ಜಗತ್ತೇ ಬಾಯಿ ತುಂಬ ಹೊಗಳುತ್ತೇವೆ ಅಂದಾಗ ನಿನ್ನಂತೆ ತುಂಡು ಬಟ್ಟೆ ಹಾಕುವ ಸುಂದರಿಯರನ್ನಲ್ಲ, ಮೈ ತುಂಬ ಸೀರೆ ಉಟ್ಟು ತಲೆ ತುಂಬ ಹೂವನ್ನು ಮುಡಿದು ಮನೆಯಲ್ಲಿ ಕುಂಕುಮ ಇಟ್ಟುಕೊಂಡು ಬರುವುದನ್ನು ನೋಡಿದರೆ ಕಾಮ ಎಂಬ ಗಂಡಸ್ಸಿನ ಸೊಕ್ಕಡಗಿ ಅಮ್ಮ ಎಂಬ ಅಭಿಮಾನ ಉಕ್ಕಿ ಹರಿಯುತ್ತದೆ. ಇದೇ ನಮ್ಮ ಭಾರತೀಯ ಸೌಂದರ್ಯದ ಸಂಸ್ಕೃತಿ. ಅದಕ್ಕೆ ಹೇಳಿದರೆ ಬಲ್ಲವರು ನಮ್ಮ ಭಾರತೀಯ ಸಂಸ್ಕೃತಿಗೆ ತಲೆ ಬಾಗಿ ನಡೆಯುತ್ತೆ ಈ ಜಗತ್ತು ಅಂತ. ಅಂದ್ರೆ ನಿನ್ನ ಮಾತಿನಂತೆ ಹೆಣ್ಣು ತುಂಡು ಬಟ್ಟೆ ಹುಟ್ಟಾಕ್ಷಣ ತಪ್ಪು ಮಾಡ್ತಾಳೆ ಅಂತ ಹೇಳ್ತಾ ಇದೆಯಲ್ಲ? ಹೆಣ್ಣು ಮಾಡುವ ತಪ್ಪಾದ್ರೂ ಏನು? ತಪ್ಪು ಮುಂದಿನ ಪೀಳಿಗೆ ದಾರಿದೀಪವಾಗಬೇಕಾದ ನಿಮ್ಮಂತ ಹೆಣ್ಣುಗಳು ಬಾರ್ನಲ್ಲಿ ಕುಳಿತುಕೊಂಡು ಬಿಯರ್ ಕುಡಿಯುವ ಚಾಲಾಕಿ ಹೆಣ್ಣುಗಳು ತುಂಬಿಕೊಂಡಿರುವುದು ಈ ನಿನ್ನ ಹೆಣ್ಣಿನ ಕುಲದಲ್ಲಿ. ಅದು ತಪ್ಪಲ್ವಾ? ಶಾಲೆ ಕಲಿತೀನೆಂದು ತಂದೆ ತಾಯಿಗೆ ನೆಪ ಹೇಳಿ ರಾತ್ರಿ ಹೊತ್ತು ಸಿಟಿ ಸೇರಿ ಕ್ಲಬ್ ಬಬ್ಬಿನಲ್ಲಿ ಮೆಂಡನ ಕೈ ಹಿಡಿದು ಕುಣಿಯುವ ಬಂಡರಂಡರೆಷ್ಟಿಲ್ಲ ಈ ನಿನ್ನ ಹೆಣ್ಣಿನ ಕುಲದಲ್ಲಿ. ಅದು ತಪ್ಪಲ್ವಾ? ಅಷ್ಟೇ ಯಾಕಲೆ 9 ತಿಂಗಳು ಎತ್ತು ಒತ್ತು ಸಾಕಬೇಕಾದ ನಿನ್ನಂತ ಹೆಣ್ಣುಗಳೇ ನನ್ನನ್ನೇ ಭ್ರೂಣಹತ್ಯ ಮಾಡುವ ಬದ್ಮಾಸ್ ಹೆಣ್ಣುಗಳು ತುಂಬಿಕೊಂಡಿರುವುದು ಈ ನಿನ್ನ ಹೆಣ್ಣಿನ ಕುಲದಲ್ಲಿ. ಅದು ತಪ್ಪಲ್ವಾ? ಅದಕ್ಕೆ ಹೇಳಿರೋರು ಬಲ್ಲವರು ಹೆಣ್ಣಿಗೆ ಎನ್ನೇ ಶತ್ರು ಅಂತ. ಹಲೋ ಮಿಸ್ಟರ್, ಈ ಸಮಾಜದಲ್ಲಿ ನಾಳೊಬ್ಬನೇ ಫ್ಯಾಷನ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ರ? ಹಳ್ಳಿಯಿಂದ ದಿಲ್ಲಿವರೆಗೂ ನಡೀತಾ ಇದೆ ಫ್ಯಾಷನ್ ಯುಗ. ನನ್ನದೇನ್ ಮಹಾ ಈ ಕಲಿಯುಗದಲ್ಲಿ ಸಂಸ್ಕೃತಿ ಉಳಿದಿರುವುದು ಹಳ್ಳಿಯ ಬಡ ಹೆಣ್ಣು ಮಕ್ಕಳಿಂದ ಹೊರತು ಹಾಕಿ ಬೈಕ್ ನಲ್ಲಿ ಸಿಡಿಸುತ್ತುವ ನಿಮ್ಮಂತ ಶ್ರೀಮಂತರ ಸೋಗಿನ ಲೇಡಿಯರಿಂದಲ್ಲ. ನೋಡು, ನಿಮ್ಮಂತವರಿಂದ ನಮ್ಮ ಭಾರತೀಯ ಸಂಪ್ರದಾಯ ಕಾಪಾಡಿಕೊಳ್ಬೇಕಂದ್ರೆ ನಿನ್ನಂತವಳಿಗೆ ನಮ್ಮಂತವ್ರ ಬುದ್ಧಿ ಕಲಿಸಲೇಬೇಕು. ನಿಮ್ಗೆ ಕೈ ಮುಗಿದು ಬೇಡ್ಕೊಳ್ತೀನಿ, ದಯವಿಟ್ಟು ನನ್ನನ್ನು ಏನು ಮಾಡಬೇಡಿ, ಬಿಟ್ಬಿಡಿ. ನಿನ್ನ ಚೀಲದ ಜೊತೆ ಚಲಿಗೆ ಬೆಳೆಸುವ ಚಂಡ ನಾನಲ್ಲ, ನೀನೊಬ್ಬಳಿ ಇರುಳೆಂದು ತಪ್ಪಿಕೊಳ್ಳುವ ಬಂಡನು ನಾನಲ್ಲ. ಆದರೆ ಸಮಾಜವನ್ನು ಕೆಡಿಸುವ ನಿಮ್ಮಂತ ಗರ್ವ ತುಂಬಿದ ತರುಣಿಯರನ್ನು ಸರಿದಾರಿ ತರಿಸುವ ಅಮ್ಮೀರ ನಾನು.
ಇಷ್ಟೆಲ್ಲ ನನ್ನ ಸಮಯ ವ್ಯರ್ಥ ಮಾಡಿದ ತಪ್ಪಿಗೆ ನಿನ್ನನ್ನು ನೋಡಿ, ನಿಮ್ಗೆ ದಮ್ಮಯ್ಯ ಅಂತೀನಿ, ದಯವಿಟ್ಟು ನನ್ನನ್ನ ಬಿಟ್ಬಿಡಿ. ನಿನ್ನಂತವಳ ಹಿಡಿದುಕೊಳ್ಳುವ ಮತ್ತೆ ಈನ ಗಂಡಸು ನಾನಲ್ಲ. ಈ ಕರ್ಣನ ಕೈಯಲ್ಲಿರೋ ಗುಂಡು ನಿನ್ನ ತಲೆ ಸೀಳೋದಕ್ಕಿಂತ ಮುಂಚೆ ಸಾರದನಿಲ್ಲ. ಯಾರ ಮುಖ ನೋಡಿ ಇವತ್ತು ಈ ಊರಿಗೆ ಕಾಲಿಟ್ಟನೆ ಏನು? ಬಂದ ಕೂಡಲೇ ಮಂಗಳಾರತಿ ಮಾಡ್ಬಿಟ್ನಲ್ಲ. ಇರ್ಲಿ, ಇವನು ಯಾರೇ ಆಗಲಿ, ಇವತ್ತೇ ನನಗೆ ಹೇಳಿ, ಇವನಿಗೊಂದು ತಕ್ಕ ಗತಿ ಕಾಣಿಸದೆ ಹೋದ್ರೆ ಜಯರಾಜನ ತಂಗಿ ಶೀಲಾನೆ ಅಲ್ಲ. ಅಂಬೇಡ್ಕರರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ, ವಿಶ್ವಮಾನವನ ಸಾಹಸಗಾಥೆ ದೇಶಭಕ್ತೆಯ ಭಾರತೀಯರೇ ನೀವು ಕೇಳಿ, ವಿಶ್ವಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ, ವಿಶ್ವಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ. ಅಂಬೇಡ್ಕರ ಜೀವನ ಕಥೆಯ ಭಾರತೀಯರೇ ನೀವು ಕೇಳಿ, ವಿಶ್ವಮಾನವನ ಸಾಹಸಗಾಥೆ ದೇಶಭಕ್ತರೇ ನೀವು ಕೇಳಿ, ವಿಶ್ವಮಾನವನ ಸಾಹಸಗಾಥೆ ದೇಶಭಕ್ತರೇ. ಶರಣಂ ಶರಣಂ ದೇವಿ ಕೃಪಾಕರೇ, ಶರಣಂ 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 ದೇವಿ ಕೃಪಾಕರೇ, ಪಾಲಿಸುವನವರಟ ತಾಯೇ ಶ್ರೀ ದುರ್ಗೆ, ಪಾಲಿಸುವನವರಟ ತಾಯೇ ಶ್ರೀ ದುರ್ಗೆ. ಶರಣಂ 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 ದೇವಿ ಕೃಪಾಕರೇ. ಬಡವರ ಬಾಳಿಗೆ ಬೆಳಗಾಗಿ ಬಾರಮ್ಮ, ಬಡವರ ಬಾಳಿಗೆ ಬೆಳಗಾಗಿ ಬಾರಮ್ಮ, ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ದುರ್ಗೆ, ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ದುರ್ಗೆ. ಶರಣಂ 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 ದೇವಿ ಕೃಪಾಕರೇ. ರೈತರ ಬಾಳಿಗೆ ಬೆಳಗಾಗಿ ಬಾರಮ್ಮ, ರೈತರ ಬಾಳಿಗೆ ಬೆಳಗಾಗಿ ಬಾರಮ್ಮ, ಕರುಣಿಸು ಕಾಯಮ್ಮ ತಾಯೇ ಶ್ರೀ ದುರ್ಗೆ, ಕರುಣಿಸಿ ಕಾಯಮ್ಮ ತಾಯೇ ಶ್ರೀ ದುರ್ಗೆ. ಶರಣಂ 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 ದೇವಿ ಕೃಪಾಕರೇ, ದೇವಿ ಕೃಪಾಕರೇ, ದೇವಿ ಕೃಪಾಕರೇ. ಅಮ್ಮ ಜಗನ್ಮಾತೆ, ಜಗದೀಶ್ವರಿ, ಆದಿಶಕ್ತಿ ಅವತಾರಿಣಿ ನೀನು. ದುಷ್ಟರನ್ನು ಸದೆ ಬಡ್ದು ಶಿಷ್ಟರನ್ನು ಕಾಪಾಡುವ ಮಹಾ ತಾಯಿಯಮ್ಮ ನೀನು. ಅದು ಅಲ್ಲದೆ ಯಾವ ಕೆಲಸ ಮಾಡುವಾಗ ಎಂತ
ರಾಕ್ಷಸರೇ ಅಡ್ಡಿ ಬಂದ್ರು ಅಂತ ರಾಕ್ಷಸರ ಮೆಟ್ಟಿ ಸಿಳುವ ಚಂಡಿ ಚಾಮುಂಡಿ ಅಮ್ಮ ನೀನು. ಅಷ್ಟೇ ಅಲ್ಲ ತಾಯಿ, ನಾವು ನಿನ್ನನ್ನೇ ನಂಬಿಕೊಂಡಿದ್ದೇವೆ. ನಂಬಿದ ಬಡವರ ಬಾಳಿಗೆ ನೀನು ಭಾಗ್ಯ ಜ್ಯೋತಿಯಾಗಿ ಬರೋದು ಬಿಟ್ಟು ಈ ರೀತಿ ಕಣ್ಮುಚ್ಚಿ ಕುಳಿತುಕೊಂಡ್ರೆ ನಮ್ಮಂಥ ಬಡವರು ಈ ಭೂಮಿ ಮೇಲೆ ಬದುಕೋದಾದ್ರೂ ಹೇಗಮ್ಮ? ತಾಯಿ, ನಮ್ಮಂಥ ಬಡವರ ಮೇಲೆ ಒಂದೇ ಒಂದು ಸಾರಿ ಕಣ್ತೆರೆದು ನೋಡಿ ಈ ನಮ್ಮ ಬಾಳನ್ನು ಬಂಗಾರ ಮಾಡು ತಾಯಿ, ಬಂಗಾರ ಮಾಡು. ಅಣ್ಣ ಅಣ್ಣ ಗಂಗಾ, ಯಾಕಮ್ಮ ಅಣ್ಣಂದಿರು ಕಾಣ್ತಾನೆ ಇಲ್ಲ, ಎಲ್ಲಿಗೆ ಹೋಗಿರೋರು? ಅದೆಲ್ಲ ನಾನು ಆಮೇಲೆ ಹೇಳ್ತೀನಿ ಮಾವ. ಮೊದಲು ನೀವು ದೇವಿಗೆ ನಮಸ್ಕರಿಸಿ ಪ್ರಸಾದವನ್ನು ಕೊಡ್ತೀನಿ, ಪ್ರಸಾದವನ್ನು ಸ್ವೀಕಾರ ಮಾಡಿ. ಹಾ ಮಾವ, ಅರ್ಜುನ್ ಮಾವನವರು ಇವತ್ತು ನಮ್ಮೂರು ದೇಲಿ ಚಕ್ಕಡಿ ಸ್ಪರ್ಧೆಗೆಂದು ಹೋಗಿದ್ದಾರೆ. ಇನ್ನು ದೊಡ್ಡ ಮಾವನವರು ಆ ಜೈರಾಜ್ ಸಾವುಕಾರ ನಮ್ಮ ಹೊಲದಲ್ಲಿ ಫ್ಯಾಕ್ಟ್ರಿ ಕಟ್ಟೋ ನೆಪದಲ್ಲಿ ತನ್ನ ಆಳುಗಳಿಂದ ನಮ್ಮ ಹೊಲಕ್ಕೆ ಬೇಲಿ ಹಾಕ್ಸಿದ್ದಾನಂತೆ. ಅದನ್ನೇ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಇಷ್ಟರಲ್ಲಿ ಬಂದ್ರು ಬರ್ಬೋದು ಮಾವ ಅವರು. ಬಡವರ ಬದುಕುವ ಕಾಲವಲ್ಲಮ್ಮ ಇದು, ಕಟುಕ ಶ್ರೀಮಂತರ ಕಾಲ. ಅದಕ್ಕೆ ಗಾಂಧೀಜಿ ಅವರು ಒಂದು ಮಾತನ್ನ ಹೇಳಿದ್ದಾರೆ, ಬಡ ರೈತ ಬದುಕಿದರೆ ಭಾರತವೇ ಬದುಕಿತೆಂದು. ಆದರೆ ಇಂದು ಫ್ಯಾಕ್ಟರಿ ಎಂಬ ಭೂತಕ್ಕೆ ಸಿಕ್ಕು ನಮ್ಮಂತ ಸಣ್ಣ ಸಣ್ಣ ರೈತರು ಬದುಕುವುದು ಸವಾಲಿನ ಕೆಲಸವಾಗಿದೆ ಅಮ್ಮ, ಸವಾಲಿನ ಕೆಲಸವಾಗಿದೆ. ಅಷ್ಟೇ ಯಾಕಮ್ಮ, ಬಡವರ ಆಸ್ತಿಯನ್ನೇ ಕಬಳಿಸುವ ಬಂಡ ಶ್ರೀಮಂತರ ಕಾಲವಾಗಿದೆ ಅಮ್ಮ ಇದು, ಬಂಡ ಶ್ರೀಮಂತರ ಕಾಲವಾಗಿದೆ. ಹೋಗ್ಲಿ ಬಿಡು ಮಾವ, ಅದಿರ್ಲಿ. ಇವತ್ತು ನಿನ್ ಬಿಕಾಂ ರಿಸಲ್ಟ್ ಇತ್ತಲ್ಲ, ಏನಾಯ್ತು ಮಾವ? ಹಾ, ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೇನಮ್ಮ, ಅದನ್ನೇ ತೆಗಿಸಲು ಬಂದೆ. ತೆಗೆದುಕೊಳ್ಳಮ್ಮ ಸ್ವೀಟು. ತಡಿ ಮಾವ, ತಿನ್ನಿಸ್ತೀನಿ ಅಟ್ಟ. ಮಾವ, ಆ ದೇವರನ್ನ ಚೆನ್ನಾಗಿಟ್ಟಿರ್ಲಿ ಮಾವ. ದೇವರು ಎಲ್ಲಿರುವ ಮಾಣಿನ ದೇವರು, ಗರ್ಭ ಗುಡಿಯಲ್ಲಿ ಕಲ್ಲಿನಲ್ಲಿ ಕಲ್ಲಾಗಿ ಕುಳಿತು ಬಿಟ್ಟಿದ್ದಾರೆ ಆಣಿನ ದೇವರು ಅಂದಾಗ 3 ಹೊತ್ತು ಆ ದೇವರನ್ನು ಬೇಡಿಕೊಂಡರೆ ಏನು ಪ್ರಯೋಜನವಿಲ್ಲಮ್ಮ. ಬಡವರ ಕಷ್ಟವನ್ನು ಕೇಳಿದರೂ ಕೇಳದ ಹಾಗೆ ಕುಳಿತು ಬಿಟ್ಟಿದ್ದಾರೆ ಆಣಿನ ದೇವರು. ಯಾಕೋ ಶಂಕರ್, ದೇವರಿಗೆ ಈ ರೀತಿ ಮಾತನಾಡ್ತಿರುವೆಯಲ್ಲ, ಯಾಕೋ? ಏನ್ ಆಗಿದೆ ನಿನಗೆ? ಬನ್ನಿ ಮಾವ, ಶಂಕರ್ ಮಾವ ಬಿಕಾಂ ಪರೀಕ್ಷೆಯಲ್ಲಿ ನಮ್ಮ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ. ಅದಕ್ಕೋಸ್ಕರ ದೇವರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಮಾವ ಏನೇನು ಹೇಳ್ತಾ ಇದ್ದಾರೆ ನೋಡಿ ಶಂಕರ್, ಎಲ್ಲ ಭಾರವನ್ನು ದೇವರು ಹೊರುವುದಾದರೆ ನಾವೇಕೆ ಈ ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟಬೇಕಾಗಿತ್ತು ಹೇಳು? ಹುಟ್ಟಿದ ಪ್ರತಿಯೊಂದು ಜೀವಿಯು ಕಷ್ಟ ಸುಖ ಎಂಬುದು ಜೋಡು ಬಂಡಿಯ ಗಾಲಿಗಳಿದ್ದ ಹಾಗೆ. ಇದರ ಮಧ್ಯೆ ದೇವರು ನೆಪ ಮಾತ್ರ, ಅದಕ್ಕೆ ಅವನನ್ನು ದೇವರು ಅನ್ನೋದು. ತಂದೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಹೇಳ್ತಾರೆ ಬಲ್ಲವರು. ನೀನು ನನಗೆ ಅದಕ್ಕಿಂತ ಮಿಗಿಲು ಅಣ್ಣ, ಆಶೀರ್ವಾದ ಮಾಡಣ್ಣ. ಎದ್ದೇಳು ಶಂಕರ್, ಎದ್ದೇಳು. ಹಾ, ತಂದೆ ಅಮರಲಿಂಗ ಬಸವೇಶ್ವರನ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಪ್ಪ, ಸದಾ ನಿನ್ನ ಮೇಲೆ ಇರಲಿ. ಹೌದು ಮಾವ, ನೀನು ಓದಿದ ಅನುಗುಣವಾಗಿ ನಿನಗೊಂದು ಒಳ್ಳೆ ನೌಕರಿ ಸಿಕ್ಕರೆ ನೀನು ಶಾಲೆ ಕಲ್ತಿದ್ದಕ್ಕೂ ನಿನ್ನ ಜೀವನ ಸಾರ್ಥಕವಾಗುತ್ತದೆ ಮಾವ. ನೌಕರಿ ನಮ್ಮಂತವರಿಗೆ ಎಲ್ಲಿಂದ ಸಿಗಬೇಕಮ್ಮ ನೌಕರಿ? ಈ ಹದಗೆಟ್ಟು ಕೊಯ್ದು ನಾರುತ್ತಿರುವ ರಾಜಕೀಯ ಎಂಬ ರಾಕ್ಷಸರು ತುಂಬಿಕೊಂಡಿದ್ದಾರೆ ಈ ಸಮಾಜದಲ್ಲಿ. ಅಂದಾಗ ನಮ್ಮಂತ ಬಡವರಿಗೆ ಎಲ್ಲಿಂದ ಸಿಗಬೇಕಮ್ಮ ನೌಕರಿ? ಯಾಕೋ ಶಂಕರ್ ಈಗ ಹೇಳುತ್ತಿದ್ದೀಯಾ? ನೌಕರಿಯನ್ನು ತೆಗೆದುಕೊಳ್ಳುವುದಕ್ಕೆ ನಿನಗೇನಾದರೂ ಸಹಾಯ ಬೇಕಾದರೆ ಕೇಳು, ಸಹಾಯ ಮಾಡಲಿಕ್ಕೆ ನನ್ನ ಅರ್ಜುನ ಇಲ್ಲವೇ? ಅಣ್ಣ,
ಆಡು ಹಸಿದಿದ್ದರೆ ಇಡೀ ಕಾಳು ಇಟ್ಟು ಹಸಿವು ನೀಗಿಸಬಹುದು ನಮ್ಮಂತ ಬಡವರು. ಆದರೆ ಆನೆ ಹಸಿದು ಬಂದು ನಿಂತರೆ ಆ ಹಸಿವನ್ನು ನಮ್ಮಿಂದ ನೀಗಿಸಲು ಸಾಧ್ಯವಿಲ್ಲ. ಹೋಗಲಿ ಬಿಡು ಅಣ್ಣ. ಆ ಜೈರಾಜ್ ಸಾವುಕಾರನ ಆಳುಗಳು ನಮ್ಮ ಹೊಲಕ್ಕೆ ಬೇಲಿ ಹಾಕಲಿಕ್ಕೆ ಬೈದ್ರಂತಲ್ಲಣ್ಣ, ಏನಾಯ್ತಣ್ಣ ಅದು? ಬೇಲಿ ಅಷ್ಟೇ ಅಲ್ಲ ಶಂಕರ್, ಧನಿಕರ ದಬ್ಬಾಳಿಕೆ ನಮ್ಮಂತ ಬಡವರ ಮೇಲೆ ಮಾಡುವುದು ಇದೇನು ಹೊಸದೇನಲ್ಲಪ್ಪ. ಈ ಕರ್ಮ ತುಂಬಿದ ಕಲಿಯುಗದಲ್ಲಿ ಧರ್ಮದಿಂದ ನಡೆಯವರಿಗೆ ಕಾಲವಲ್ಲಪ್ಪ, ಇದು ಕಾಲವಲ್ಲ. ಆ ಸೊಕ್ಕಿನ ಶ್ರೀಮಂತ ಸಾಹುಕಾರನಿಗೆ ನಮ್ಮ ಜಮೀನನ್ನು ಮಾರಲಿಕ್ಕೆ ಕೊಡ್ಬೇಕಂತೆ ಫ್ಯಾಕ್ಟ್ರಿಯನ್ನು ಕಟ್ಟಲು. ಅಣ್ಣ ಯಾಕಣ್ಣ ಕಪಟಕಾರಸ್ಥರ ದರ್ಪದ ಬಾಳಿಕೆಯನ್ನು ನೋಡಿಕೊಂಡು ಸುಮ್ಮನೆ ನಿಂತರೆ ನಮ್ಮ ಹೊಲವನ್ನು ನಾವು ಕಳೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ದರ್ಪದ ಧನಿಕರಿಗೆ ಎದುರು ಉತ್ತರ ಕೊಟ್ಟಾಗ ಮಾತ್ರ ನಮ್ಮಂತ ಬಡವರು ಬದುಕಲು ಸಾಧ್ಯ. ಹಾ ಮಾವ, ಅರ್ಜುನ್ ಮಾವ ಬಂದಂತೆ ಕಾಣ್ತಾ ಇದೆ ನೋಡಿ ಅಲ್ಲಿ. ಹಾ ಗಂಗಾ, ಶಂಕರ್, ಆ ಸಾಹುಕಾರು ಬೇಲೆ ಹಾಕಿದ ವಿಷಯವನ್ನು ಅರ್ಜುನ ಮುಂದೆ ತೆಗೆಯಬೇಡಿ. ಯಾಕೆಂದರೆ ಅವನು ಮೊದಲೇ ಕೋಪಿಷ್ಟನವನು. ಬಡವನ ಸಿಟ್ಟು ದವಡಿಗೆ ಮೂಲ ಹಣ್ಣು ಹಾಗೆ ಅವನಿಗೆ ನಿಧಾನವಾಗಿ ಹೇಳಿದರಾಯಿತು. ಯಾಕಣ್ಣ ಎಲ್ಲರೂ ಏನ ವಿಚಾರ ಮಾಡುವತ್ತೆ ಕಾಣ್ತೀಯಲ್ಲ, ಏನಾಗಿದೆ? ಏನೂ ಇಲ್ಲಪ್ಪ ಅರ್ಜುನ್, ನಮ್ಮ ಶಂಕರ ಪರೀಕ್ಷೆಯಲ್ಲಿ ನಮ್ಮ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಬಂದಿದ್ದಾನಂತೆ. ಅದನ್ನೇ ಮಾತನಾಡುತ್ತಾ ನಿಂತರೆವು. ಅಣ್ಣ ಆಶೀರ್ವಾದ ಮಾಡೋಣ ನನಗೆ. ಎದ್ದೇಳು ಶಂಕರ್, ಎದ್ದೇಳು. ಇಷ್ಟು ದಿನ ಶಾಲೆ ಕಟ್ಟ ಈ ನಿನ್ನ ಜೀವನ ಸಾರ್ಥಕವಾಯಿತು. ಅಷ್ಟೇ ಅಲ್ಲಪ್ಪ, ಈ ನಿನ್ನ ಅಣ್ಣ ಅರ್ಜುನನಿಗೂ ಬೆಟ್ಟದಷ್ಟು ಸಂತೋಷವಾಯಿತು. ಅಣ್ಣ ಬಡತನದ ಬೇಗಲೆ ಬೆಂದು ಶಾಲೆ ಕಲಿತ ಈ ಅರ್ಜುನ ತಮ್ಮ ಶಂಕರ್ ಇಂದು B.Com ಪದವೀಧರ. ಬಾ ಶಂಕರ್ ಬಾ. ಹಾ ಅರ್ಜುನ್ ಮಾವ, ಚಕ್ಕಡಿ ಸ್ಪರ್ಧೆಗಿಂದ ಹೋಗಿದ್ಯಲ್ಲ, ಚಕ್ಕಡಿ ಒಳಗೆ ಗೆದ್ ಬಂದ್ಯೋ ಇನ್ನು ಸೋತ್ ಬಂದ್ಯ? ಗಂಗಾ ಹಾ ಹಿಂದೆ ಕುರುಚಂದ್ರದಲ್ಲಿ ಅರ್ಜುನನಿಗೆ ಸಾರಥಿಯಾಗಿ ನಿಂತು ಪಾಂಡವರ್ಗ ವಿಜಯ ಪತಾಕೆಯನ್ನು ಹರಿಸಿಕೊಟ್ಟ ಆ ಶ್ರೀಕೃಷ್ಣ ಪರಮಾತ್ಮನಂತೆ ಇಂದು ಈ ಕಲಿಯುಗದಲ್ಲಿ ತಾಯಿ ಇಲ್ಲದ ನನಗೆ ತಾಯಿ ಆಗಿ ನಮ್ಮ ಮನೆ ದೇವತೆ ಆಗಿ ಆಶೀರ್ವದಿಸ್ತಾ ಬಂದಿರುವ ಜಗತ್ ಜನನಿ ಜಗತ್ ರೂಪಿಣಿ ಬೇಡಿದವರಿಗೆ ಸಕಲ ಐಶ್ವರ್ಯ ಪಾಲಿಸುವ ಆ ದುರ್ಗಾದೇವಿ ಜಗನ್ಮಾತೆ ಆಶೀರ್ವಾದ ನನ್ನ ಮೇಲೆ ಇರುವಾಗ ಇಂಥ 100 ಸ್ಪರ್ಧೆಗಳು ಬಂದರೂ ಸೋಲು ಎಂಬುದನ್ನು ಆ ತಾಯಿ ನನ್ನ ಹಣೆಬರದಲ್ಲೇ ಬರ್ತಿಲ್ಲ. ಅಂದಾಗ ಜಯದ ಗೆರೆಯನ್ನು ಭೇದಿಸಿ ವಿಜಯದ ಮಾಯನ್ನು ಧರಿಸಿಕೊಂಡ ಬಂದಿರುವ ನಾಯಿನ ತಮ್ಮ ಸೋಲಿಲ್ಲದ ಸರದಾರನಾಗಿ ಆಶೀರ್ವಾದ ಮಾಡೋಣ. ಹೆದ್ದೇಳು ಅರ್ಜುನ, ಹೆದ್ದೇಳು. ಬಡವರನ್ನು ಹರಿದು ತಿನ್ನುವ ಬಂಡರಿಗೆ ಗಂಡು ಹುಲಿ ಹಾಗೂ ಈ ಹರೆಯದ ಹೆಣ್ಣು ಮಕ್ಕಳ ಮೇಲೆ ಸಣ್ಣತನ ತೋರಿಸುವ ಆ ತಾಯಿಗಂಡನ ಮಕ್ಕಳಿಗೆ ಹಿಂಡ ಹುಲಿ ಹಾಗೂ ಈ ಹದಗೆಟ್ಟ ಸಮಾಜಕ್ಕೆ 3 ಲೋಕದ ಗಂಡಾಗಿ ಬಾಳುತ್ತಮ್ಮ, ಗಂಡಾಗಿ ಬಾಳುತ್ತಮ್ಮ. ಆಯ್ತಣ್ಣ, ಧರ್ಮವನ್ನು ಬಿಟ್ಟು ಬದುಕುತ್ತಿರುವ ಕರ್ಮದಿಂದ ಬದುಕು ಬಂಡರಿಯವರ ಧರ್ಮನ ಹಾಗೆ ಪರರ ಹೆಣ್ಣು ಮಕ್ಕಳ ಶೀಲಗೆಡಿಸುವ ದುಶ್ಯಾಸನರಿಗೆ ಶ್ರೀಕೃಷ್ಣ ಪರಮಾತ್ಮನ ಹಾಗೆ ಸ್ವಾರ್ಥ ತುಂಬಿದ ಈ ಸಮಾಜಕ್ಕೆ ನಿಸ್ವಾರ್ಥಿ ಹಾಗೆ ಜಡ ಮೆಚ್ಚಿದ ಮಗನಾಗಿ ಬಾಳುವೇಣ ಈ ಸಮಾಜದಲ್ಲಿ. ಹೌದು ಅರ್ಜುನ, ಹಿಂದಿನಿಂದ ಕಾರ್ಗತ್ತಲೆ ತುಂಬಿದ ನಮ್ಮ ಮನೆಯಲ್ಲಿ
ವಸಂತ ಕಾಲದೊಳಗೆ ಮರದಲ್ಲಿ ಕುಳಿತು ಕೋಗಿಲೆ ಹೇಗೆ ಮನದುಂಬಿ ಹಾಡುತ್ತದೆಯೋ ಹಾಗೆ ಕಷ್ಟ ದುಃಖ ಎಂಬ ರಾತ್ರಿಯನ್ನು ಕಳೆದು ಸುಖ ಸಂತೋಷವೆಂಬ ಬೆಳಕು ಹೊಡುವಂತ ಕಾಣುತ್ತದೆ ಈ ನಮ್ಮ ಮನೆತನಪ್ಪ. ನಮ್ಮ ಮನೆತನ. ಹೌದು ಮಾವ, ಬೆಳದಿಂಗ ಚಂದ್ರನಂತೆ ಈ ನಮ್ಮ ಸಂಸಾರ, ಹಾಲಲ್ಲಿ ಸಕ್ಕರೆ ಬೆರೆಸಿ ಕುಡಿದಂತೆ ಈ ನಮ್ಮೆಲ್ಲರ ಜೀವನ. ಗಂಗಾ, ಹೊಟ್ಟೆ ತುಂಬಾ ಹಸಿತಾ ಇದೆ, ಊಟಕ್ಕೆ ಏನು ಮಾಡಿದೀಯಾ? ಏನ್ ಮಾಡಿಲ್ಲ ಮಾವ, ಇನ್ಮೇಲೆ ಮಾಡ್ಬೇಕು. ಅನ್ನ ಸಾರು ರೊಟ್ಟಿ ಬದ್ನಿಕಾಯಿ ಪಲ್ಯ ಹೌದು ಗಂಗಾ, ನಾನು ಹೊಲಕ್ಕೆ ಹೋಗಬೇಕು, ಬೇಗ ಊಟ ರೆಡಿ ಮಾಡು. ಅರ್ಜುನ, ಈಗ ಮಾಡ್ತೀನಿ. ಇವತ್ತು ನೀನು ಹೊಲಕ್ಕೆ ಹೋಗುದು ಬೇಡ, ನಾನು ಬೆಳಗ್ಗೆ ಹೋಗಿ ಬಂದಿರುವೆ. ಯಾಕಣ್ಣ, ಕೈ ಕಸರಾದರೆ ಬಾ ಮೊಸರನ್ನ ಹಿರಿಯರ ವಾಣಿ ಅಂತೆ. ಭೂತಾಯಿಯ ಒಡಲೆ ದುಡಿಯುವುದು ಮಣ್ಣಿನ ಮಕ್ಕಳಾದ ನಮ್ಮ ಆದ್ಯ ಕರ್ತವ್ಯ. ಅದಕ್ಕೆ ಭೂತಾಯಿ ಹೇಳಿಲ್ಲವೇ, ಏ ರೈತ, ನೀನು ಹಿಡಿಕಾಳು ಬಿತ್ತಿದರೆ ನಾನು ಪಡಿಕಾಳು ಕೊಡುವಿನಂತೆ. ಹಾಗಲ್ಲಪ್ಪ ಅರ್ಜುನ, ಅದು ಛೆ, ಅಂತ ವಿಷಯ ಏನಿಲ್ಲ ಬಿಡು. ಅಣ್ಣ ಅಣ್ಣ, ಹಿಂದೇಕೋ ಇಲ್ಲದ ನನ್ನ ಅಣ್ಣನ ಬಾಯಿಂದ ಹಿಂದೇಕೋ ಅಂಜಿಕೆಯ ಮಾತು ಬರುತ್ತಿದ್ದವು. ಅಣ್ಣ, 25 ವರ್ಷಗಳ ಕಾಲ ನಿನ್ನ ಮಡಲಿನಲ್ಲಿ ಬೇದಿದೆಂಬುದನ್ನು ಮಾತ್ರ ಮರಬೇಡ. ಏಕೆಂದರೆ ಗಂಡು ಇಲ್ಲದ ನನ್ನ ಬಾಯಿಂದ ಅಂಜಿಕೆಯ ಮಾತುಗಳು ಬರೆದಿದ್ದವು. ಹೇಳಣ್ಣ, ಯಾಕೆ ವಿಚಾರಿಸಿದಿರುವೆ? ಏ ಶಂಕರ್, ನೀನಾದರೆ ಹೇಳು, ಈ ನಿನ್ನ ಅಣ್ಣನ ಆತ್ಮಸ್ಥೈರ್ಯವನ್ನು ಪರೀಕ್ಷಿಸಬೇಡ ಅಂತ. ಅಣ್ಣ, ಅದು ಆ ಸೌಕಾರ ಅಣ್ಣ, ನೀನೇ ಹೇಳ್ಬಿಡ ಅಣ್ಣ. ಅದು ಅದೇನಿಲ್ಲಪ್ಪ, ನಮ್ಮೂರಿನ ಸಾಹುಕಾರ ಜಮೀನ್ದಾರ್ ಅವರ ಹೊಲದಲ್ಲಿ 300 ಎಕರೆ ಹೊಲದಲ್ಲಿ ಫ್ಯಾಕ್ಟ್ರಿಯನ್ನು ಕಟ್ಟುತ್ತಿದ್ದಾರೆ. ಆ 300 ಎಕರೆ ಹೊಲಕ್ಕೆ ಹೋಗಲಿಕ್ಕೆ ದಾರಿಣವಿಲ್ಲಂತಪ್ಪ. ಅದಕ್ಕೆ ನಿಮ್ಮ ಜಮೀನನ್ನು ಮಾರಲಿಕ್ಕೆ ಕೊಡಿ, ನಿಮಗೆ ಕೈ ತುಂಬ ದುಡ್ಡು ಕೊಡುತ್ತೇನೆ ಎಂದು ಹೇಳಿದ್ದ. ಆದರೆ ನಾನು ಅದಕ್ಕೆ ಒಪ್ಪಿರಲಿಲ್ಲಪ್ಪ. ದುಡ್ಡೈತನದಿಂದ ತಮ್ಮ ಹಾಳುಗಳ ಮುಖಾಂತರ ನಮ್ಮ ಹೊಲಕ್ಕೆ ಬೇಲಿ ಹಚ್ಚಿಸಲಿಕ್ಕೆ ಮುಂದಾಗಿದ್ದ. ಅದನ್ನು ಇವತ್ತು ತಡೆದು ಬಂದೆನಪ್ಪ, ತಡೆದು ಬಂದೆ. ಅಣ್ಣ, ದುಡಿದು ತಿನ್ನುವ ಬಡವರ ಭೂತಾಯಿ ಒಡಲನ್ನು ಕೇಳಿದನ. ಬಂಡ ಬಡ್ಡಿ ಮಗ ಸಾವುಕಾರ ಅಣ್ಣ, ಅವನಿಗೆ ಹೇಳಬೇಕಾಗಿತ್ತು, ದುಡ್ಡಿನ ಆಸೆಗೋಸ್ಕರ ಮೌನವತಿನ ಮಾರಿಕೊಳ್ಳುವ ನಾವಲ್ಲ ಅಂತ. ಅಣ್ಣ ಕೊಡುವ ಪವಿತ್ರ ಭೂತಾಯ ಮಾರುವ ನೀಚ ಮಕ್ಕಳು ನಾವಲ್ಲ ಅಂತ. ಹಿಂದೆ ಮಹಾಭಾರತದಲ್ಲಿ ಶ್ರೀಕೃಷ್ಣನ ಅಣ್ಣ ಬಲರಾಮ ಕೃಷಿಯನ್ನೇ ಅವಲಂಬಿಸಿ ತನ್ನ ರಂಟೆಯನ್ನೇ ಆಯುಧವನ್ನಾಗಿ ಮಾಡಿಕೊಂಡಿದ್ದ ಅಂತ ಏನೇ ಇತಿಹಾಸ. ಅಂತ ಸಂಸ್ಕೃತಿಯಲ್ಲಿ ಬೆಳೆದ ನಾವು ಓಲ ಮಾರೋದೆ ಅದು ಎಂದಿಗೆ ಸಾಧ್ಯವಿಲ್ಲ. ಹೌದಪ್ಪ, ನಿನ್ನ ಮಾತು ನಿಜ. ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕಾಗುತ್ತೆ ಎಂದು ಸರ್ಕಾರದ ಸೌಲಭ್ಯಗಳನ್ನು ಪಡೆಯೋದಕ್ಕೋಸ್ಕರ ನೆಪ ಮಾತ್ರಕ್ಕೆ ಕೃಷಿ ಮಾಡುತ್ತಿದ್ದಾರೆ. ದುಡ್ಡಿದ್ದವರಂದಾಗ ನಮ್ಮನ್ನಾಳುವ ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರುತ್ತದೆಯೋ ಆ ಶಿವನೇ ಬಲ. ಅಷ್ಟೇ ಯಾಕಣ್ಣ, ಅಡವಿಯಲ್ಲಿ ಗೇಣು ಹೊಲವಿಲ್ಲದಿದ್ದರು ಹೆಗಲ ಮೇಲೆ ಹಸಿರು ಶಾಲ ಹಾಕಿಕೊಂಡು ಮೆರೆದಾಡ್ತಿರುವ ಶೋಕಿ ರೈತರು ಹುಟ್ಟಿಕೊಂಡು ನಮ್ಮಂತ ನಿಜವಾದ ರೈತರಿಗೆ ಬೆಲೆ ಇಲ್ಲದಂತಾಗಿದೆ ಅಣ್ಣ ಈ ಒಡೆದಾಳುವ ಸರ್ಕಾರದ ನೀತಿಯಲ್ಲಿ. ಅಣ್ಣ, ರೈತ ತಾಳ್ಮೆಯಿಂದ ಇದ್ದರೆ ಸೋನ ಬೇಸಿದಂತ ಬೆಳೆಯನ್ನು ಬೇಸಿ ಜೋಪಾನ ಮಾಡಬಲ್ಲ. ಆದರೆ ತೆರೆ ಕೆಟ್ಟು ನಿಂತರೆ ಫಸಲಿಗೆ ಬಂದ ಬೆಳೆಯನ್ನು ಕೊಡುಗೋಲಿನ ಕೊಯ್ಯುವಾಗ ದುಷ್ಟರ ರಕ್ತದ ಹೋಕೈ ಆಡಿ
ಹೊಲದಲ್ಲಿರುವ ಬಂಡಿ ಮಕ್ಕಳ ಗಿಡಕ್ಕೆ ರಕ್ತಾಭಿಷೇಕ ಮಾಡಿ ಕಡತಾಪವನ್ನು ಮಾಡಬಲ್ಲ ಈ ರೈತ. ಬೇಡ ಅರ್ಜುನ, ನಾಳೆ 4 ಜನ ಹಿರಿಯರನ್ನು ಕರೆದುಕೊಂಡು ಹೋಗಿ ತಿಳಿಸಿ ಹೇಳು ಬರುತ್ತೇನೆ. ತಿಳಿಸಿ ಹೇಳಿದರೆ ತಿಳಿದುಕೊಳ್ಳುವ ಮನುಷ್ಯ ಜಾತವನಲ್ಲ ನಾವು. ಆ ಜಯ ರಾಜ ಲೇ ಸಾವುಕಾರ, ಈಗಲೇ ಹೋಗಿ ಬದಲಿಗೆ ಹಾಕಿದ ಬೇಲನ್ನು ಕಿತ್ತು ಹಾಕಿ ಗರ್ವ ತುಂಬಿದ ಅವನ ಆಳುಗಳಿಗೆ ವಾದ ಬುದ್ಧಿ ಕಲಿಸಿ. ಲೇ ಸಾವುಕಾರ, ಬಡವರನ್ನ ಸಿಟ್ಟಿಗೆ ಬೆಸೆ ನಿನ್ನ ಮೈ ಸುಟ್ಟಿಕೊಳ್ಳಬೇಡ. ನಿನ್ನ ಜಮೀನಲ್ಲಿ ನೀನು ಏನು ಬೇಕಾದರೂ ಮಾಡಿಕೋ. ಅದನ್ನು ಬಿಟ್ಟು ನಮ್ಮ ಜಮೀನಿಗೆ ಏನಾದರೂ ಬಂದರೆ ನೀನು ಕಟ್ಟುವ ಪೆಟ್ರೋಲ್ ನಿನ್ನ ಏಕೆ ಮುಚ್ಚಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟು ಬರ್ತೇನೆ. ಮೊದಲು ನಾನನ್ನು ಹೋಗಿ ತಿಳಿಸಿ ಹೇಳುತ್ತೇವೆ. ತಿದ್ದಿಕೊಳ್ಳದರೆ ಇದೆಯಲ್ಲ, ಕತ್ತೆಗೆ ಲದ್ದೆ ಪೆಟ್ಟು ಅನ್ನುವಾಗೆ ನೀನೇ ದಾರಿ ತರುವಂತೆ. ಹೌದಪ್ಪ ಅರ್ಜುನ, ನಮ್ಮ ಶಂಕರ್ ಹೇಳುವುದರಲ್ಲಿ ಧರ್ಮವಿದೆ. ಅದಕ್ಕೆ ನಾವು ಮೊದಲು ಹೋಗಿ ತಿಳಿಸಿ ಹೇಳಿ ಬರ್ತೇವೆ. ಬಾ ಶಂಕರ್, ಹೋಗೋಣ. ಹಾ, ನಡೆಯಣ್ಣ, ಹೋಗೋಣ. ಏನ್ ಮಾವ, ಮಾವಂದ್ರು ಊಟ ಮಾಡ್ದೆ ಹಾಗೆ ಇಲ್ಲಿಗೆ ಹೊರಟಿದ್ದಾರಲ್ಲ? ಗಂಗಾ, ಅವರ ವೇದವೆಂದ ಮಾತ್ರಕ್ಕೆ ನೀನು ನನಗೆ ಊಟ ಬಡಿಸುವುದಿಲ್ಲವೇ? ಹಾಗೇನಿಲ್ಲ ಮಾವ, ನಿಮ್ಗೋಸ್ಕರ ಸಿಹಿಯಾದ ಅಡ್ಗೆ ಮಾಡಿದ್ದೀನಿ, ಬನ್ನಿ ಊಟ ಮಾಡೋರಂತೆ. ಗಂಗಾ, ನಿನ್ನ ಕೈಯಿಂದ ಮಾಡಿದ ಸಿಹಿ ವೃತ್ತಿಗಿಂತ ಹೆಚ್ಚು ನಿನ್ನ ಕಂಠದಿಂದ ಹಾಡಿದರೆ ಸಂಗೀತ ಸ್ವರಗಳೇ ಧರೆಗಿಳಿದು ಬಂದಂತೆ ಕಾಣ್ತದೆ. ಸಾಕ್ ಮಾಡಿ ನಿಮ್ಮ ಮಾತುಗಳನ್ನು. ಮಾತಾಡೋದಕ್ ಬಿಟ್ರೆ ದೊಡ್ಡ ಕವಿಗಳಾಗ್ಬಿಡ್ತೀರಾ ನೀವು. ಅಲ್ಲ, ಈ ನಿಮ್ಮ ಆಸೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಮ್ಮ ಆಸೆ ಏನು ನಾನೆಂದು ನಿರಾಸೆ ಮಾಡೋದಿಲ್ಲ. ಬನ್ನಿ ಮಾವ. ಜೊತೆಯಾಗಿ ಗೀತವಾಗಿ ಸೇರಿ ನಡೆವ ಸೇರಿ ನುಡಿವ ನನ್ನ ಬದುಕಲ್ಲಿ ಎಂದು ಬೆಳಗಾಗಿರು, ನನ್ನ ಉಸಿರಲ್ಲಿ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನೀನು. कतार लेके आ
ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರ್ವೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಇದೇನಪ್ಪ ಈ ಖಳನಾಯಕನ ಬಾಯಲ್ಲಿ ಸಂಸ್ಕೃತದ ಶ್ಲೋಕ ಕೇಳಿ ಬಂದಂತ ಆಶ್ಚರ್ಯ ಪಡ್ತಾ ಇದ್ದಾರಾ? ಯುಗ ಕಲಿಯುಗ ಈ ಕಲಿಯುಗದಲ್ಲಿ ಗರ್ಜಿಸುವ ನಾಯಕರೇ, ನಿಮ್ಮ ನಿತ್ತಿಗೆಡಿಸಲು ಹುಟ್ಟಿ ಬಂದಿದ್ದಾನೆ ಈ ಕಲಿಯುಗದ ಖಳನಾಯಕರ ಅಧಿಪತಿಯಾಗಿ ಈ ಪೃಥ್ವಿರಾಜ್. ಈ ಪೃಥ್ವಿರಾಜ ಮನಸ್ಸು ಮಾಡಿದರೆ ಭೂಗರ್ಭದೊಳಗಿನ ಬಂಡೆಯನ್ನು ಪಡಿ ಭೂಕಂಪವನ್ನೇ ಸೃಷ್ಟಿಸಿ ಭೂಮಂಡಲವನ್ನೇ ಗಡಗಡನೆ ನಡಗಿಸಬಲ್ಲ ಈ ಪ್ರಳಯಾಂತಕ ಪೃಥ್ವಿರಾಜ್. ಜಯರಾಜ್, ಅಂದು ನಿನ್ನ ಬೆಳವಣಿಗೆಗೆ ನನ್ನ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗಿಸಿ ನಿನಗೆ ಎದುರಾಗಿ ನಿಂತವರನ್ನು ವಿಷ ಸರ್ಪವಾಗಿ ಕಚ್ಚಿ ಅವರ ಎಡದ ರಾಶಿ ಮೇಲೆ ಅರಮನೆ ಕಟ್ಟಿ ರಾಜ್ಯಭಾರ ಮಾಡಲಿಕ್ಕೆ ಹಚ್ಚಿದ್ದು ಈ ಪ್ರಚಂಡ ಪೃಥ್ವಿರಾಜ ಎಂಬುದು ಮಾತ್ರ ಮರೆಯಬೇಡ. ಮರೆತರೆ ಅಂಧೇ ನಿನ್ನ ಭರಣ. घोर घास खा के दूध देता है, सांप दूध पी के जाहिर देता है. ಅಂದರೆ ಈ ಪೃಥ್ವಿರಾಜ ವಿಷ ಸರ್ಪವಿದ್ದಂತೆ ತೆಗ್ಗಿ ನಡೆದರೆ ಹಾಲನ್ನು ಕೊಡಬಲ್ಲ, ಬಟ್ ಎದುರಾಗಿ ನಿಂತರೆ ವಿಷ ಸರ್ಪದಂತೆ ವಿಷಯವನ್ನೇ ಮುಗಳಬಲ್ಲ. ದಟ್ ಈಸ್ ಪೃಥ್ವಿರಾಜ್. ಜಯರಾಜ್, ನಿನ್ನ ತಂಗಿ ಸುಂದರಿಯರಿಗಿಂತ ಅಪ್ರತಿಮೆ ಸುಂದರಿ. ಊರಿಗೆ ಇವರಾಣಿ ಸುಂದರ ವೈಮಾಟದ ಬೆಡಗಿ. ಜಯರಾಜ್, ನೀನು ಮಾತು ಕೊಟ್ಟಂತೆ ನಿನ್ನ ತಂಗಿಯನ್ನು ನನಗೆ ಕೊಟ್ಟು ತುಂಬು ಯೌವನ ಕೋಮಳ ಬಿಲ್ಲಿನಂತೆ ಮಿಂಚುವ ಏನವಳ ಮೈಮಾಟ. ಜಯರಾಜ್, ನೀನು ಮಾತು ಕೊಟ್ಟಂತೆ ನಿನ್ನ ತಂಗಿಯನ್ನು ನನಗೆ ಕೊಟ್ಟು ನಿನ್ನ ಸರ್ವಾಸ್ತಿ ನನ್ನ ಹೆಸರಿಗೆ ಬರೆಯದಿದ್ದರೆ ಜಯರಾಜ್, ನಿನ್ನ ಅರಮನೆಯಲ್ಲಿ ನಿನ್ನ ಸಮಾಧಿ ಕಟ್ಟಿ ಅದರ ಮೇಲೆ ರಾಜ್ಯಭಾರ ಮಾಡುವುದಕ್ಕೂ ಹಿಂಜರಿಯುವುದಿಲ್ಲ ಈ ಪ್ರಳಯಾಂತಕ ಪೃಥ್ವಿರಾಜ್. ಅಲ್ರಿ ಕೌಸ್ಗೆರೆಗ ಎದ್ದಿದ್ದು ಬಿದ್ದಿದ್ದು ಉಂಡುಕೊಂತ ತಿನ್ಕೊಂತ ಇದ್ದೆ. ನಮ್ಮ ಸಂದೇಶರನಪ್ಪ ಅಜ್ಜ, ಅಣ್ಣಮ್ಮ ನಿನಗ ಹಿಟ್ಟಿನ ಗಿರಣಿ ಹಾಕಿ ಕೊಡ್ತೀನಿಲೆ, ಇಲ್ಲೇ ಹಡಗಲಾಗ ಇರು ಬಾ ಅಂದ. ಅದಕ್ಕ ಕೌಸ್ಗೆರೆ ಬಿಟ್ಟು ಇಲ್ಲಿ ಬಂದು ಹಿಟ್ಟಿನ ಗಿರಣಿ ಹಾಕಿ ಕೊಟ್ಟನ್ರಿ. ಬರೀ ಹಿಟ್ಟಿನ ಗಿರಣಿ ಹಿಟ್ಟು ಹಾಕ್ಸ್ಕೊಳಕ್ ಬರೇ ಮುದುಕ್ಯಾರ ಬರ್ತಾರ. ಬೇ ದಂಡಮ್ಮ, ಇವತ್ತಾಗದಲ್ಲ ನನಗ. ಯಾಕಂದ್ರ ನನ್ನ ಕಲ್ಲು ಸೌಕಳಿ ಬಂದೈತಿ, ಒಳಿ ಒಯ್ಯಕ್ ಹೊಂಟಿನಿ. ಅಲ್ರಿ ಇವನು ನಮಗೂ ಆಸ್ರ ಬ್ಯಾಸ್ರ ಅನ್ನೋದಿಲ್ಲನ್ರಿ.
ಅವ್ರು ಬರ್ತಾರ ನನ್ನ ಬುಟ್ಟಿ ಹಾಕು ಅಂತಾರ, ಇವ್ರು ಬರ್ತಾರ ನನ್ನ ಬುಟ್ಟಿ ಹಾಕು ಅಂತಾರ. ಹಾಕಿದ ನಂತರ ದೊಡ್ಡ ಗಂಟು ಮಾಡ್ಕೊಂಡು ಪಸಕ್ಕನ ಹೊಕ್ಕಾರ. ಅಲ್ರಿ ಮೊನ್ನೆ ಹಾಕ್ಸ್ಕೊಂಡು ಹೋದಾಕಿ ಸಂಧಿ ಮಣಿರಿ ನಮ್ಮ ಕೊಡ್ಬಾರ್ದನ್ರಿ. ನಾನು ನೋಡಿದ್ಕೊಟ್ಲೆ ಸಂಧೆ ಪಸಕ್ಕನ ಒಳಗೆ ಹೊಕ್ಕಳ. ಇವತ್ತು ಯಾವ ದಾರಿಲಾಗ ಬರ್ತಾಳ ಬರ್ಲಿ, ವಸೂಲಿ ಮಾಡ್ಕೊಂಡ ಹೊಕ್ಕಿನಿ. ಬಂದೆ 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 ವಾಟಿಕ ಶಾಂಪು ಹಚ್ಚಿ ತೊಳೆದನ್ನ ಇನ್ನ ನಿಯತ್ಲಿಂದ ದುಡ್ಕೊಂಡ್ ತಿಂತೀವಿ ಅಂದ್ರ ನಿಮ್ಮಂತ ಹರಿಯದ ಹುಡುಗಿಯರು ಬಿಡುವಂಗಿಲ್ಲಿ ಅಪ್ಪ. ನಮ್ಮಂತ ಹುಡುಗರು ಕರೆಂಟ್ ಹೊಡೆದ್ ಕಾಗಿ ತರ ಆಗೈತಿ. ಯಾಕಮ್ಮಮ್ಮ ಸತ್ತಾನ? ಯಾಕಮ್ಮಮ್ಮ ಅಂತ ನೀರು ಬಂದೈತಿ ಚಂದ ಕಾಣಕತ್ತಿಯಲ್ಲ? ಏನು ಕೇಳ್ತಿಲ್ಲ ನಮ್ಮಂತ ಹರಿಯದ ಹುಡುಗರ ಕಷ್ಟ. ನಮ್ಮ ಜೀವಕ್ಕೆ ರಾತ್ರಿ ಆಯ್ತು ಅಂದ್ರ ಚಳಿ ಜ್ವರ ಬಂದು ಬಿಡ್ತಾವು. ಆ ಚಳಿ ಜ್ವರದಾಗ ಮಲ್ಕೊಂಡಿವಪ್ಪ ಅಂದ್ರ ಕನಸು ಬೇರೆ ಬೀಳುತ್ತಾವು. ಆ ಕನಸ್ನ್ಯಾಗ ಅಲ್ಲಿಡು ಇಲ್ಲಿಡು ಅಲ್ಲಿಡು ಇಲ್ಲಿಡು ಅನ್ನೋ ಟೈಮ್ನೊಳಗ ವಾಂತಿ ಬೇರೆ ಸ್ಟಾರ್ಟ್ ಆಗಿಬಿಡುತ್ತ. ಅದಕ್ಕ ಅಂತೀನಿ, ಯಾವಾಗ ವಾಂತಿ ಆಯ್ತು ಅಂದ್ರ ಅವಾಗ ಸ್ವಲ್ಪ ನೆಮ್ಮದಿಯಿಂದ ನಿದ್ದೆ ಬರ್ತೈತ್ಲೆ ಅಂಜಲಿ. ಮಾಮ ಬಾಯಿಲಿ ಅಲ್ಲ, ನಮ್ಮ ಮಾಮ ಮಾಡಿ ಮಾಡಿ ಭಾಳ ಸಣ್ಣದಾಗ್ಬಿಟ್ಟದ ನಮ್ಮ ಮಾಮ ಅಂತ. ಬಿರ್ಸೈತಿ ಇದು ಬಿರ್ಸೈತಿ. ಅಷ್ಟ ಹಗರ ತಿಳಿಬಾಡಲಿ. ಏನ್ಲದು ಸಣ್ಣದಾಗಿದ್ದು? ಅದ ನಮ್ಮಮ್ಮ ನಿನ್ನ ಮಾರ್ರಿ ಭಾಳ ಸಣ್ಣದಾಗೈತಿ ಏನ್ದೆ? ಹೌದು, ಇಷ್ಟು ಅರ್ಜೆಂಟ್ ಬೆಳಗ್ಗೆ ಎಲ್ಲಿಗೆ ಹೊಂಟಿ? ನನ್ನಂತ ಹರಿಯದ ಹುಡುಗಿಯರು ಎಲ್ಲಿಗೆ ಹೋಗ್ತಾರ? ನಿನ್ನ ಹತ್ರ ಬಂದಿದ್ ಮಾವ ಬೀಸ್ಕೊಂಡು ಹೋಗಾಕ. ಹೌದು ಅಂಜಲಿ, ನೀವತ್ತು ತಂದಿರುವ ಬುಟ್ಟಿ ಒಳಗ ಏನು ಕರಿಯದೈತು ಇನ್ನು ಬಿಳಿದೈತು? ಏ ಅಡ್ನಾಡಿ ಹಳೆ ಅಡ್ನಾಡಿ, ಏನದ ಕರೆದು ಬೆಳೆಯದು? ತಪ್ಪು ತಿಳಿಬೇಡಲಿ ಅಂಜಲಿ. ನೀವತ್ತು ತಂದಿರುವ ಬುಟ್ಟಿ ಒಳಗ ಏನು ಕರೀರಾಗ್ಯದವ ಬಿಳಿ ಜೋಳದ ಅಂತ ಕೇಳಿದ್ಯಾ? ನೋಡ ಮಾಮ, ನಾನು ಮುಟ್ಟೆ ಏನೇ ಇದ್ರು ಬಿಳಿ ಜೋಳದ ಕರೀರಾಗಿಲ್ಲ, ಹೆಂಗ ಮಾಡವ? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯ ಹುಡುಗಿ? ನಿಮ್ಮಂತ ಹರಿಯದ ಹುಡುಗಿಯವ್ರ ಬುಟ್ಟಿ ತುಂಬಸಾಕ್ ರೆಡಿನಾ? ನೋಡ ಮಾಮ, ಚಾಲು ಮಾಡಿದ ಔಷಧ ಮತ್ತೆ ಗಿರ್ಸ್ ಹೊರಗೆ ಬರಬಾರ್ದ. ಯಾಕಂದ್ರೆ ನಮ್ಮ ಮೊದಲ ಹೊಸ ಪುಟ್ಟಿ ಐತಿ. ಈ ಪುಟ್ಟಿ ಏನ್ರ ಆತಂದ್ರ ನಮ್ಮ ಅಪ್ಪದಾರ ಮನೆ ಬಿಟ್ಟು ಹೊರಗೆ ಕಳಿಸ್ತಾನ. ನೀ ಚಿಂತೆ ಮಾಡಬೇಡ. ನೀ ಗ್ರೀಸ್ ಹೊರಗೆ ಬಂದು ಬುಟ್ಟಿ ಕೇಳಾರ್ದಂಗ ನನ್ನ ಹತ್ರ ಐತಿ ಒಂದು ಕ್ಯಾಪ್. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ? ಹಂಗಾರ ಶುರು ಮಾಡಲ್ಲ ನಿನ್ ಗಿರ್ನಿನ ನಡಿ. ಗದುಗಿನ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿಬಿಡಿಕಿ, ನಿಂತಾಳ ಕಡಿಬಿಡಿಕಿ. ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ, ಬರ್ತಾಳ ನನ್ನ ಹುಡುಗಿ. ಪುಂಗಿ ನೋಡಿರೇನ್ರಿ? ಮಾಮ ನಿಂದು ಪುಂಗಿ ಐತಿ? ಉಳ್ಳಾರಾಗ ಬಂದಿರೇನ್ರಿ? ಐತಿ, ಎಲ್ಲೈತಿ? ಅದು ಮಲ್ಕೊಂಡೈತಿ.
ಮಧುವಿನ ಕಣ್ಣಿನಾಗ ತಾಳ ಕಡಿ ಬಿಡಿಸಿ ತಾಳ ಕಡಿ ಬಿಡಿಸಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಮಧುವಿನ ಕಡುಗಿನ ಕಡುಗಿನ ಕಣ್ಣಿನಾಗ ತಾಳ ಕಡಿ ಬಿಡಿಸಿ ತಾಳ ಕಡಿ ಬಿಡಿಸಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಕಾಶ್ಮೀರ ಅಣ್ಣ ಬೆಕ್ಕಿನ ಕಣ್ಣ ಏನ ನಿನ್ನ ಬಣ್ಣ ಒಳದಂಗ ಚಿನ್ನ ಅಂತಿರಣ್ಣ ಕೋಲಾರದ ಮೀನ ಕಾಶ್ಮೀರ ಅಣ್ಣ ಬೆಕ್ಕಿನ ಕಣ್ಣ ಏನ ನಿನ್ನ ಬಣ್ಣ ಒಳದಂಗರಣ್ಣ ಅಂತಿಸಿ ಚಿನ್ನ ಕೋಲಾರದ ಮೀನ ಮುತ್ತಿನೊಳಗ ಮನಗ ಮಾಡಿ ಕರೆ ಹೇಳ ನೀನ ಬರ್ತೀಯನ್ನ ಗಣ್ಣ ಬಾರೋ ನಮ್ಮ ಮಾಸ್ತರದ ಪೇಪರ್ ಬರಿಲಾಗ ಈಗಿನ ಹೋಗರು ಸಾಲಿ ಗಂಡಿಯ ತರ ದನ ಕಾಯುವುದಕ ಗುಬ್ಬಿ ಸಿಕ್ಕರ ಕೈಯಾಗ ಕಾಲೇಜ್ ಹೊಂಟನಲೆ ಒಟ್ಟ ಸಿಗವತ್ತು ನನ್ನ ಕೆಚ್ಚಾಗ ನನ್ನ ಕೆಚ್ಚಾಗ ಆದ್ರೆ ಸಿಕ್ಕ ಸಿಕ್ಕ ಹುಡುಗಿಯರನ್ನ ಪಟಾಯಿಸೋದ್ರಲ್ಲಿ ಬಂಟರ್. ಮಾಮ ಅಲ್ಲಿ ಯಾರ ಬರಕತ್ತಾರ ನಮ್ಮಪ್ಪ ಇರ್ಬೇಕು ನೀನು ಜಾಗ ಖಾಲಿ ಮಾಡು. ಆಯ್ತು ನನ್ನ ಚಿನ್ನ, ನಮ್ಮ ಮದ್ವಿ ವಿಚಾರ ಮಾತಾಡಿ ಒಂದ್ ನಿರ್ಧಾರಕ್ಕೆ ಬಾ. ಯಾವ್ದಾರ ಕುರ್ಸಲ್ಲೇ ಹೋಗ ನಡಿ. ತಂಡಿ ತಂಡಿ ಹವದಾಗ ಕಿಂಡಿ ಕಿಂಡಿ ಜಂಬರ ಮಾಡಿದಿ ಪ್ಯಾಸನ್ನ. ತಂಡಿ ಹವದಾಗ ಕಿಂಡಿ ಕಿಂಡಿ ಜಂಬರ ಮಾಡಿದಿ ಪ್ಯಾಸನ್ನ. ಅರದ ಹುಡುಗರ ಮುದುಕರಿಗೆಲ್ಲ ಕೊಟ್ಟೆನ್ನು ಟೆನ್ಷನ್ನ. ಅರದ ಹುಡುಗರ ಮುದುಕರಿಗೆಲ್ಲ ಕೊಟ್ಟೆನ್ನು ಟೆನ್ಷನ್ನ. ಸಿಗ್ಬರ್ದ ಸಿಕ್ಕರ ಹೊನ್ನಾರ ಹೊಡೆಗೆ ಅಳ್ಳಾದ ದಂಡ್ಯಾಗ ಸಿಗ್ಬರ್ದ ಸಿಕ್ಕರ ಹೊನ್ನಾರ ಹುಡುಗಿ ಕಬ್ಬಿನ ಪಡದಾಗ ಮಮ್ಮ ಹಿಡಿಸಿ ನಿನಗೀಗ ಮಮ್ಮ ಹಿಡಿಸಿ ನಿನಗೀಗ ಮುಳುಗಿಸಿ ಬಿಡೋಣ ನೀರಾಗ ಸಿಗ್ಬರ್ದ ಸಿಕ್ಕರ ಹೊನ್ನಾರ ಹುಡುಗಿ ಕಬ್ಬಿನ ಪಡದಾಗ ಸಿಗ್ಬರ್ದ ಸಿಕ್ಕರ ಹೊನ್ನಾರ ಹುಡುಗಿ ಅಳ್ಳಾದ ದಂಡ್ಯಾಗ ಅಗ್ಗ ಇವನು ಅವನ ಊರಿಗಂತ ಬಂದು ತಲುಪದಾಗ ಸಾಕಾಗಿ ಹೋಯ್ತ್ರಿ ನನಗ. ಅಲ್ರಿ ಸ್ವಾತಂತ್ರ್ಯ ಸಿಕ್ಕು 70 ವರ್ಷ ಆತ್ರಿ. ನಮಗ ಬಡಗುನ್ಗ ಅಡ್ಗಿ ಜಾತ್ರೆ ಯಾಕೆ ಬೇಕಂತೀನಿ? ಈ ಊರಾಗ ಉಳ್ಕೊಳ್ಕಂದು ಒಂದು ಬಾಡಿಗೆ ಮನೆ ಇದ್ರ ಸಾಕು ನೋಡ್ರಿ. ಇಲ್ಲಿ ಯಾರ ನಿಂತರ ಕೇಳೇ ಬಿಡು ಅಂತೇಳ್ರಿ. ರೀ ಬಯರ ಏನಾರ ಬಾಡಿಗೆ ಕೊಡು ಅದಾವನ್ರಿ? ಏ ಮುಳ್ಳ ಹಳೆ ಮುಳ್ಳ ಏನೋ ನಾನು ಬಾಡಿಗೆ ಕೊಡು. ಸಿಟ್ಟಿಗೆ ಹೇಳ್ಬೇಡ್ರಿ ಬಯರ. ನೋಡ್ರಿ
ಚುಚ್ಚಿ ರಕ್ತ ಬಂದ್ರು ಪರವಾಗಿಲ್ಲ, ನಮ್ಗೆ ಮನ್ನ ಕೊಟ್ಟು ಬಿಡ್ರಲ್ಲ. ಆಯ್ತು ಬಿಡಿ ಡಾಕ್ಟರ್ ಸಾಹೇಬ್ರ, ನಿಮ್ಗೆ ಒಪ್ಪಿಗೆ ಇದ್ದಂಗೆ ನಾವು ತಳಗಿ ಮನೆಯನ್ನು ಕೊಡ್ತೀವಿ. ಆದ್ರೆ ಮತ್ತೆ ಒಂದು ಕಂಡೀಷನ್ ಮತ್ತೆ ಏನಂದ್ರ ನೀವು ದಿನ ಮತ್ತೆ ಮಾಡಿ ತುಂಬಿಸ್ಬಾರ್ದ. ಯಾಕಂದ್ರೆ ನಮಗೆ ಭಾಳ ಅಂದ್ರೆ ಭಾಳ ತ್ರಾಸ ಆಕತಿ. ನಾ ಯಾಕೆ ಒಮ್ಮಕ್ಳೆ ಮಾಡಿ ತುಂಬಿಸ್ಲೆ ಅಂಜಲಿ? ಸಮಯ ನೋಡಿ ಸರಿಯಾಗಿ ತುಂಬಿಸ್ತೀನಿ ನೋಡು. ಹಂಗಾರ ನಡ್ರಲ್ಲ ಹೊಸ ಮನೆ ಪ್ರವೇಶ ಮಾಡೇ ಬಿಡೋಣ ಅಂತ. ಹಾ ದೇವ್ರೆ, ನನಗೆ ಒಳ್ಳೆ ಮನೆ ಕೊಡಿಸಿದಲ್ಲ ತಂದೆ. ನಿನಗೊಂದು ತಾಯಿ 101 ಸಾರಿ ಓಡಿಸ್ತೀನಿ ತಂದೆ. ಯಾಕ್ರಿ ಒಬ್ಬೊಬ್ರು ಮಾತಾಡತ್ತಿರಲ್ಲ, ಏನ್ ಮಾತಾಡಕತ್ತೀರಿ? ಯಾಕಿಲ್ಲ ಅಂಜಲಿ, ಫಸ್ಟ್ ಈಸ್ ಬೆಸ್ಟ್ ಅಂತಾರಲ್ಲ, ಅದಕ್ಕೆ ಯಾರನ್ನ ಚೆಕ್ ಮಾಡ್ಲಿ ಅಂತಂದು ವಿಚಾರ ಮಾಡಕ್ ಕುಂತಿದ್ದೆ. ಯಾಕೆ ವಿಚಾರ ಮಾಡ್ತೀರಿ? ನನಗೂ ಒಂದು ವಾರದಿಂದ ಮೈಕೆಲ್ಲ ಭಾಳ ಬ್ಯಾನ್ ಆಗ್ಯಾವ. ಮೊದಲಕ್ಕೆ ನನಗ ಚುಚ್ಚಿ ಬಿಡ್ರಲ್ಲ. ಹಂಗಾದ್ರೆ ಇನ್ನೇಕ ತಡ, ಗಜೇಂದ್ರಗಡ ಹತ್ತೆ ಬಿಡು ತಡ. ಯಾಕ ತಡಿ ಮಾಮ, ತಡಿ ಮಾಮ. ನೀನ್ ಸೂಜಿ ಎಲ್ಲೈತಿ? ಸೂಜಿ ಐತ್ರಿ, ಎಲ್ಲೈತಿ? ಸೋಮ್ಯಾರ ಮಾಮ ಸೂಜಿ ತೋರ್ಸ. ಏ ಸೂಜಿ ಸೂಜಿ ಬಸ್ಸೇ ತಗೋಣ. ಅವತ್ತು ಏನ ಇದಾಗೈತೆ ಅಂತ ಚರಿಗೆ ತಂದೈತಂತ, ಅದಕ್ಕೆ ಇಲ್ಲೇ ಹೋಗಿ ಚಿಂತೆ ಮಾಡ್ಕೊಂತ ನಂದ. ನಿನ್ನ ಸಾಮಾನು ನೀ ಇಟ್ಕೋಬೇಕು, ಮಂದಿಗೆ ಕೊಡ್ತಾರ. ತಗೊಂಡ್ಬರ್ತೀನಿ ಇನ್ನೊಮ್ಮೆ ಬರೋ. ಡಾಕ್ಟರ್ ಇವ ತಮ್ಮ ಸಾಮಾನು ಮಂದಿಗೆ ಕೊಟ್ಟು ಬಂದ. ಹೇ ಸೂಜಿ ಅಂದಿದ್ದೆ ಹೊಲಸ ಅಂತ. ಬಸ್ ಮಾಮ 5 ರೂಪಾಯಿ. ನಿನ್ನ ಮಾವ ಬಂದೇನ ಬಾರ, ಏನಿನ ಬೇಡತಿ ಬೇಡ ಹುಡುಗಿ ಕೊಡಸಕ ಬಂದೇನ. ಏನಿನ ಬೇಡತಿ ಮತ್ತೇನು ಬೇಡತಿಯ ಕೊಡಸಕ ಬಂದೇನ. ಚೈನಾ ತಂದಿನಿ ಬಾರ, ಬಗ್ಗೆ ಶಾಕಿಸ್ಕೊಂಡು ಹಾಡ ಚೈನ್ ಎಲ್ಲ ತೋರಿಸ್ದಂಗೆ. ತೋರಿಸ್ತೀನಿ ಯಾರಿಗೆ ತೋರಿಸ್ತೀನಿ, ತಡಕ ಬಂದಿಟ್ಟು ತೋರಿಸು. ಅಲ್ಲಿ ತೋರಿಸ್ರಿ. ಚೈನಾ ತಂದಿನಿ ಬಾರ, ಯಾರಿಗೆ ನೀನು ಯಾಕೆ ಬೇಕು? ನಿನ್ನ ಸೊಟ್ಟಗಾಲ ತಾರ. ತಾಯಿ ಆಗ್ತಿದ್ದೀರಾ? ಮಾಡ್ದವ ಯಾರು? ಚೈನಾ ತಂದಿನಿ ಬಾರ, ನೀಟ ಎಳಿ ಅಟ್ಟ ನಿಂದಿರ್ತಾನ ನೋಡೋದ್ ಬೇಕಾರೆ. ನಿನ್ನ ಇಣಿಚಿ ಕಾಲ ತಾರ. ಅಲ್ಲೇನ್ ನೋಡ್ತಿ? ಇಲ್ಲಿ ನೋಡು. ಏನೇನ ಬೇಡ್ತಿ ಮತ್ತೇನ ಬೇಡ್ತಿ ಕೊಡಸಕ ಬಂದೇನ. ನಾಚಬೇಡ ನಾರಿ ನಿನ್ನ ಮಾವ ಬಂದೇನ ಬಾರ, ನಾಚಬೇಡ ನಾರಿ ನಿನ್ನ ಮಾವ ಬಂದೇನ ಬಾರ. ಏನೇನ್ ಬಿಡ್ತಿ ಬೇಡ ಹೊಡ್ಗೆ ಬಂದೇನ, ಏನೇನ್ ಬಿಡ್ತಿ ಬೇಡ
ಬಳಿಯ ತಂದಿನಿ ಬಾರ ಬ್ಯಾನ್ ಯಾತೇನ್ರಿ ನಿನ್ನ ಚೊಂಚಗಯ್ಯ ತಾರ ಬಳಿಯ ತಂದಿನಿ ಬಾರ ಬ್ಯಾನ್ ಯಾತೇನ್ರಿ ನಿನ್ನ ಹಿಡಿಚಿ ಕೈಯ ತಾರ ಏನೇನು ಬೇಡ್ತಿ ಮತ್ತೇನು ಬೇಡ್ತೀಯ ಏನೇನು ಬೇಡ್ತಿ ಬೇಡ ಅಡುಗೆ ಬೇಡ ಏನೇನು ಬೇಡ್ತಿ ಬೇಡ ಅಡುಗೆ ಬೇಡ ಆತುಗಳ ಮಾರಿ ಮಾವ ಬಂದಿನ ಬಾರ ಆತುಗಳ ಮಾರಿ ಮಾವ ಬಂದಿನ ಬಾರ ಏನೇನು ಬೇಡ್ತಿ ಬೇಡ ಲ ಲ ಲ ಲ ಲ ಲ ಲ ಲ ಹೇಗೆ 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 ಲ ಲ ಲ ಲ ಕೂಳಗಲ್ಲ ನನಗ ಓಡಿಗ ಎಂಗರಿಸಿ ನನಗ ಪ್ರೀತಿಯ ಕಬರ ಇಲ್ಲೇ ನನಗ ಗೊತ್ತಾದಾರ ನಿನ್ನ ಮನೆಯಾಗ ಕಡಿದು ಆರ ನಿನ್ನ ಎದುರಿಗೆ ಗೊತ್ತಾದಾರ ನಿನ್ನ ಮನೆಯಾಗ ಕಡಿದು ಆರ ನಿನ್ನ ಎದುರಿಗೆ ನಿಮ್ಮ ಜಾತಿ ಕೇಳೈತಿ ನಿಮ್ಮ ಜಾತಿ ಕೇಳೈತಿ ನನ್ನ